ನಮಸ್ಕಾರ. ಆಕ್ಚುಲಿ ಇದು ಸಿನಿಮಾ ರಿವ್ಯೂ ಅಲ್ಲ. ಬಟ್ ಯಾಕೋ ಗೊತ್ತಿಲ್ಲ ಮಾತಾಡ್ಬೇಕು ಅಂತ ಅನ್ನಿಸ್ತು. ನಾನಿವತ್ತು ಬಾಸ್ ಅನ್ನೋ ಸಿನಿಮಾ ನೋಡ್ಕೊಂಡ್ ಬಂದೆ ಕನ್ನಡದಲ್ಲಿ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು ಆಕ್ಚುಲಿ ತುಂಬಾ ದಿನಗಳಿಂದ. ಬಿಕಾಸ್ ಆಫ್ ದರ್ಶನ್ ಸರ್. ಸೊ ಅವರ ನೇಮ್. ಸೊ ಅವರ ಒಂದು ಈಗಿನ ಸಿಚುವೇಶನ್ ತಗೊಂಡು ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಪ್ರತ್ಯಾರೋಪಗಳು. ಸೊ ಸುಳ್ಳು ತೋರಿಸಿದ್ದಾರೆ, ಸತ್ಯ ಸುಳ್ಳು ಆ ತರ ಒಂದು ಇತ್ತು. ಸೊ ಅವದಂತಿ ಮಧ್ಯೆ ಸಿನಿಮಾ ರಿಲೀಸ್ ಆಯ್ತು ತುಂಬಾ ಕಷ್ಟಗಳನ್ನು ಅನುಭವಿಸ್ಕೊಂಡು. ಸಿನಿಮಾ ರಿಲೀಸ್ ಆಗಿ ಸೊ ಮೊನ್ನೆ ಶುಕ್ರವಾರದಿಂದ ಸೊ ಒಂದು ರಿಪೋರ್ಟ್ಸ್ ಅಂತೂ ತುಂಬಾ ಒಳ್ಳೆ ರಿಪೋರ್ಟ್ಸ್ ತಗೊಂತಾ ಇದೆ. ನನಗೂ ಯಾಕೋ ಅನ್ನಿಸ್ತು ನೋಡ್ಬೇಕು ಅಂತ. ಬಿಕಾಸ್ ಏನಾಗಿದೆ ಅಂತ ತಿಳ್ಕೊಂಡೇ ಸಿನಿಮಾ ಮಾಡಲ್ಲ ಯಾರನ್ನು. ಸೊ ಏನಾಗಿದೆ ಅಂತ ಒಳಕ್ಕೆ ಹೋಗಿ ತಿಳ್ಕೊಂಡು ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಸಿನಿಮಾಗೆ ಹೋದೆ. ಅಫ್ಕೋರ್ಸ್ ನನಗೆ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಂದು ಸಿನಿಮಾಗಳಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಒಂದು ಕಾಮಿಡಿ ಸಾಂಗ್ಸ್ ಇಷ್ಟ ಆಗುತ್ತೆ, ಸಸ್ಪೆನ್ಸ್ ಇಷ್ಟ ಆಗುತ್ತೆ, ಥ್ರಿಲ್ಲರ್ ಇಷ್ಟ ಆಗುತ್ತೆ, ಕ್ರೈಮ್ ಇಷ್ಟ ಆಗುತ್ತೆ. ಸೊ ಈ ತರ ಒಂದು ಕೆಲವೊಂದು ದೃಶ್ಯಗಳು ಇಷ್ಟ ಆಗುತ್ತೆ. ಬಟ್ ಈ ಸಿನಿಮಾ ನೋಡಿದಾಗ ನನಗೆ ಪ್ರತಿಯೊಂದು ಸೀನುಗಳು ಕಾಡ್ತಾ ಹೋಗ್ತಾ ಇತ್ತು, ಪ್ರತಿಯೊಂದು ಸೀನುಗಳು ಕಣ್ಮುಂದೆ ಬರ್ತಾ ಹೋಗ್ತಾ ಇತ್ತು. ಬಿಕಾಸ್ ನಾನು ದರ್ಶನ್ ಸರ್ ಅವರ ಜರ್ನಿಯಲ್ಲಿ ಸೊ ನಾನು ಅವ್ರನ್ನ ತುಂಬಾ ಸಲ ಫಾಲೋ ಮಾಡಿದೀನಿ, ಅವ್ರನ್ನ ತುಂಬಾ ವಿಡಿಯೋಸ್ ಮಾಡಿದೀನಿ, ತುಂಬಾ ಕಡೆ ಮಂಡ್ಯ ಕಡೆ ಎಲ್ಲ ಹೋಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೀವಿ. ಅಂಡ್ ಅವರ ಒಂದು ಏನಂತಾರೆ ಕಂಪ್ಲೀಟ್ ಒಂದು ಪ್ರಮೋಷನ್ಸ್ ಅಲ್ಲಿ ಭಾಗಿಯಾಗಿದ್ದೇನೆ. ಸೊ ಎಲ್ಲ ಒಂದ್ ಕಡೆ ನನಗೂ ಕನೆಕ್ಟ್ ಆಯ್ತು ಸಿನಿಮಾ. ಅಂಡ್ ಕನೆಕ್ಟ್ ಆಯ್ತು ಅನ್ನೋದಕ್ಕಿಂತ ಸತ್ಯತೆಗಳು ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಖುಷಿ ಅವ್ರ ಏನಂತಾರೆ ಏನೋ ಎಂಟರ್ಟೈನ್ಮೆಂಟ್ ಬಂತು ಅಲ್ಲ, ಕೆಲವೊಂದು ಸತ್ಯಗಳು ಗೊತ್ತಾಗುತ್ತೆ, ಕಹಿ ಘಟನೆಗಳು ಗೊತ್ತಾಗುತ್ತೆ, ಸತ್ಯಗಳು ಗೊತ್ತಾಗುತ್ತೆ. ಎಲ್ಲಕ್ಕಿಂತ ತುಂಬಾ ದೊಡ್ಡದು ಒಂದು ಸ್ಟ್ರಾಂಗೆಸ್ಟ್ ಏನಂತಾರೆ ಪವರ್ ಏನ್ ಗೊತ್ತಾ? ಸೊ ಹಣ ಅನ್ಕೊಂತೀವಿ, ಮತ್ತೆ ಆಸ್ತಿ ಅನ್ಕೊಂತೀವಿ, ಪಾಪ್ಯುಲಾರಿಟಿ ಅನ್ಕೊಂತೀವಿ, ಸೆಲೆಬ್ರಿಟಿ ಲೈಫ್ ಅನ್ಕೊಂತೀವಿ. ಅಧಿಕಾರ, ಪವರ್, ಅಧಿಕಾರ ಇರುವಂತಹ ವ್ಯಕ್ತಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಬಾಸ್ ಸಿನಿಮಾದಲ್ಲಿ ಆಕ್ಚುಲಿ ತುಂಬಾ ತೋರಿಸಿದ್ದಾರೆ. ಸೊ ಒಂದ್ ಕಡೆ ಎಲ್ಲೊಂದ್ ಕಡೆ ಬೇಜಾರಾಯ್ತು. ಬಿಕಾಸ್ ನಾನು ಸಹ ದರ್ಶನ್ ಸರ್ ಅವರ ಒಂದು ಇದರಲ್ಲಿ ಅನಾಥನಿದ್ದೀನಿ. ಅವರು ಯಾವ್ದೋ ಒಂದು ರೂಪದಲ್ಲಿ ನಮ್ಗೆ ಅಫ್ಕೋರ್ಸ್ ಸಹಾಯ ಮಾಡಿದ್ದಾರೆ ಕೆಲವೊಂದು ಟೈಮಲ್ಲಿ. ಅದು ನೋಡಿದ್ಮೇಲೆ ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಬರೀ ಆ ತರ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ವಿಷಯಗಳು ತುಂಬಾನೇ ಬೆಚ್ಚಬೀಳುವಂತಹ ಕೆಲವೊಂದು ಘಟನೆಗಳು ತೋರಿಸಿದ್ದಾರೆ. ಹೇಗೆ ಒಬ್ಬ ಸೆಲೆಬ್ರಿಟಿನ ಟ್ರ್ಯಾಪ್ ಮಾಡಿದ್ದಾರೆ, ಅವ್ರನ್ನ ಹೇಗೆ ಸುತ್ತ ಒಂದು ಅಧಿಕಾರದ ಇದ್ರ ಮೂಲಕ ಅವ್ರನ್ನ ಕಟ್ಟಾಕಿದ್ದಾರೆ, ಅದನ್ನ ಈ ಸಿನಿಮಾದ ಮೂಲಕ ನಾವು ನೋಡ್ಕೊಂಡಂಗ ಆಯ್ತು. ಆಕ್ಚುಲಿ ಗೊತ್ತಿಲ್ಲ ಅಂತಲ್ಲ. ಬಟ್ ಒಂದು ಸಿನಿಮಾ ಅಂತ ಬಂದಾಗ ಅದನ್ನ ನೋಡ್ಬೇಕಾದ್ರೆ ನಮ್ಗೆ ಓಕೆ ಈ ತರ ಎಲ್ಲ ನಡೆದಿದ್ಯಾ, ಈ ತರನೂ ಆಗಿರ್ಬೋದಾ ಅನ್ನೋ ಒಂದು ಊಹೆಗಳು ಮಾತ್ರ ಮನ್ಸಲ್ಲೇ ಉಳ್ಕೊಂಡು ಸಿನಿಮಾ ಈಚೆ ಹೋಗ್ಬೇಕಾದ್ರೆ ಅಂತ ಅನ್ಸೋದಂತೂ ಗ್ಯಾರಂಟಿ. ನಿಮಗೂ ಮೇ ಬಿ ಹೋಗಿ ನೋಡಿದಾಗ ಅನ್ಸುತ್ತೆ ಈ ತರ ಎಲ್ಲ ಇದ್ಯಾ ಗುರು ಯಪ್ಪ ಅಂತ. ಬಟ್ ಇಲ್ಲಿ ಯಾರನ್ನೂ ಕೆಳಗಡೆ ಹಾಕಿರೋದಾಗ್ಲಿ ಮೇಲ್ಗಡೆ ತೋರಿಸಿರೋದಾಗ್ಲಿ ಮಾಡಿಲ್ಲ. ಸ್ಟೋರಿ ತುಂಬಾ ಚೆನ್ನಾಗಿ ನೀಟಾಗಿ ಅರ್ಥ ಆಗೋ ತರ ಏನ್ ನಡೆದಿದೆ, ಏನ್ ನಡೆದಿರಬಹುದು, ಏನ್ ನಡೆಯಬಹುದು ಅನ್ನೋ ಒಂದು ಊಹೆ ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಯಾರು ಲೈಸೆನ್ಸ್ ಕೊಡಲ್ಲ ಸಿನಿಮಾ ಮಾಡಕ್ಕೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ಹಾಗೇನೆ. ಸೊ ಟೀಮ್ಗೆ ಒಳ್ಳೇದಾಗ್ಲಿ. ಸೊ ಗುಡ್ ಟ್ರೈ ಅಂಡ್ ಒಳ್ಳೆ ಮೆಸೇಜ್, ಒಂದು ಒಳ್ಳೆ ಒಂದು ಸಂದೇಶ. ಅಂಡ್ ನಮ್ಗೆ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಅಂತ ತಿಳ್ಕೊಳಕ್ಕೆ ಇನ್ನೂ 1.5-2 ವರ್ಷದಲ್ಲಿ ನಡೀತಾ ಇರುವಂತ ವಿಷಯವನ್ನ ಸಿನಿಮಾದ ಮೂಲಕ, ನಡೀತಾ ಇರೋ ವಿಷಯನ ಸಿನಿಮಾದ ಮೂಲಕ ತೋರಿಸಿರೋದು ರಿಯಲಿ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್ ಅಂಡ್ ಆಕ್ಟರ್ಸ್. ಇದೊಂದು ಇಷ್ಟೊಂದು ರಿಸ್ಕ್ ತಗೊಂಡಿರೋದಕ್ಕೆ. ಆಲ್ ದಿ ಬೆಸ್ಟ್ ಬಾಸ್ ಟೀಮ್. ನಮಸ್ಕಾರ. ನೀವು ಒಂದ್ಸಲ ನೋಡ್ಬಿಟ್ಟು ನೀವು ಏನ್ ನಡೀತಾ ಇದೆ ಸೊ ಅವರ ಲೈಫಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ.